La 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 la. ನಾವು ಫಸ್ಟ್ ಮೀಟ್ ಆಗಿದ್ದು ನನ್ನ ಪ್ರಕಾರ ನೀವು ಮಮ್ಮಿಗೆ ಪ್ರೀತಿಯಾಗಿ ಭೂಮಿ ಮೇಲಿದೆ ಫಿಲ್ಮ್ಗೆ ಮದರ್ ಕ್ಯಾರೆಕ್ಟರ್ಗೆ ಸಿಲೆಕ್ಟ್ ಮಾಡಕ್ಕೆ ಬಂದಿದ್ದು ನೀವು. ಆವಾಗ ಇವರು ಐ ಥಿಂಕ್ ಜೋಗಿ ಆವಾಗ ಮುಗ್ದಿತ್ತು ಆ್ಯಂಡ್ ನಾನು ಅವಾಗಿನ ಕೆಲಸ ಮಾಡ್ತಾ ಇದ್ದೆ. ಆ್ಯಂಡ್ ಆ ದಿವಸ ಹೌದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ದಿನ ಕಷ್ಟಪಟ್ಟು ಬೆಳಗ್ಗೆ ಹೋಗ್ಬಿಟ್ಟು ರಾತ್ರಿ ಬರ್ತಾ ಇದ್ದೆ. ಅದೇ ಗೊತ್ತಾಯ್ತಲ್ಲ ನಿಮಗೆ ಅಷ್ಟೇ. ಆ ಟೈಮಲ್ಲಿ ನಾನು ಫಸ್ಟ್ ನಿಮ್ಗೆ ನೋಡಿದ್ದು. ಅದಾದ್ಮೇಲೆ ಹಾಗೆ ಪರಿಚಯ ಬೆಳೀತಾ ಹೋಯ್ತು. ನಾನು ನೋಡಿದ್ದು ನನಗೆ ಗೊತ್ತಿದೆ, ನೀವು ನೋಡಿದ್ದು ಇಲ್ಲ ನೀವು ನನಗೆ ಹೇಳಿ ನೀವು ಯಾವಾಗ ನನಗೆ ನೋಡಿದ್ದು? ನಾನು ನೋಡಿದ್ದು ಯಾವುದೋ ಟಿವಿ ಸಾಂಗ್ ನೋಡಿದ್ದೆ. ಸಿನಿಮಾದಲ್ಲಿ ಫಸ್ಟ್ ಟೈಮ್ ಎಲ್ಲೋ ಯಾವ್ದು ಶೂಟಿಂಗ್, ಆಕ್ಚುಲಿ ಅಶ್ವಿನಿ ಆಡಿಯೋ ಕಂಪ್ನಿ, ಅಶ್ವಿನಿ ಆಡಿಯೋದಲ್ಲಿ ಯಾ ದಟ್ ವಾಸ್ ದ ಫಸ್ಟ್ ಟೈಮ್. ಹೌದು, ನಾನು ದಮ್ ಶೂಟಿಂಗ್ ಇಲ್ಲ ದಮ್ ಅಲ್ಲ ಯಾವುದೋ ಫಿಲ್ಮ್ದು ಡಬ್ಬಿಂಗ್ ಮಾಡಕ್ ಬಂದಿದ್ದೆ ಅಶ್ವಿನಿ ಸ್ಟುಡಿಯೋಗೆ. ಆವಾಗ ನಾನು ಆ ಟೈಮಲ್ಲಿ ಆಫೀಸಲ್ಲಿ ಕೂತಾಗ ನಾನು ಹೋಗಿ ಆಫೀಸಲ್ಲಿ ಕೂತ್ಕೊಂಡಾಗ ಜಸ್ಟ್ ರಾಮ್ ಪ್ರಸಾದ್ ಅವ್ರೇನೋ ಬಂದ ತಕ್ಷಣ ನಾನು ಎದ್ದು ಸೀದಾ ಬಂದು ಯಾಕಪ್ಪ ಹುಡುಗಿರಿ ಸಮಸ್ಯೆಗಳು ಅಂತ ನೋಡಿದ್ರೆ ಬಡಿ ಮಗಂದು ಮದುವೆನೇ ಆಗ್ಬಿಟ್ಟೈತೆ. ಬಟ್ ಆವಾಗಲೇ ಚೆನ್ನಾಗಿತ್ತು ಈಗಲಿಗಿನ್ನ. ಅಂದ್ರೆ ಹೇಳ್ತಾರೆ ಅರ್ಥ ಹೆಂಗೆ ಅಂತ ಗೊತ್ತಾಗ್ತಲ್ಲ. ಆವಾಗ ನಾವು ತುಂಬಾ ಓಡಾಡ್ತಾ ಇದ್ವಿ, ಆಚೆ ಈಚೆ ಹೋಗ್ತಾ ಇದ್ವಿ, ಎಲ್ಲಾರ ಹತ್ರ ಮುಚ್ಚಿಟ್ಕೊಂಡ್ ಬಚ್ಚಿಟ್ಕೊಂಡು ಹೋಗಿ ಅಲ್ಲಿ ಇಲ್ಲಿ ಕಾಫಿ ಕುಡಿತಾ ಲವ್ ಇದ್ವಿ. ಅದು ಆಕ್ಚುಲಿ ಪ್ರೀತಿ ಅಂತೀವಲ್ಲ, ಸಾಮಾನ್ಯವಾಗಿ ಪ್ರೀತಿ ಅಂದ್ರೆ ಪ್ರೀತಿ ಮಾಡ್ಬೇಕಾದ್ರೆ ಎಲ್ಲ ಹಿಂಗೇನೆ ಕದ್ದು ಮುಚ್ಚಿ ಓಡಾಡೋದು, ಎಲ್ಲ ಅಪ್ಸ್ಕಣಿಗೆ ಆಗೋದು, ಯಾವುದೋ ಹೋಟ್ಲ್ ಊಟ ಚೆನ್ನಾಗಿದೆ ಅಂದ್ರೆ ಅಲ್ಲಿ ಹೋಗೋದು, ಸ್ಟುಡಿಯೋ ಆಚೆ ಗಾಡಿ ಚೆನ್ನಾಗಿದೆ ಅಂದ್ರೆ ಅಲ್ಲಿ ಹೋಗೋದು, ಆಮೇಲೆ ಟೈಮ್ ಹೇಳಿದ ತಕ್ಷಣ ಫೋನ್ ಮಾಡಿ ಓಡೋಗೋದು. ಅವ್ರನ್ನ ಯಾವತ್ತೂ ಪ್ರಪೋಸ್ ಮಾಡಿಲ್ಲ, ಬಟ್ ನಾವು ಎಲ್ಲೋ ಕಾಫಿ ಡೇನ ಎಲ್ಲೋ ಹೋಗಿದ್ವಿ, ಕಾಫಿ ಡೇನೂ ಅಲ್ಲ ಅನ್ಸುತ್ತೆ, ಏರ್ಲೈನ್ಸ್ ಹೋಟ್ಲಿಗೆ ಹೋಗಿದ್ವಿ. ಆವಾಗ ಐ ಟೋಲ್ಡ್ ಹಿಮ್ ದಟ್ ಯು ನೋ ಹೌ ಐ ಲೈಕ್ ಯು ಆ್ಯಂಡ್ ಹಿ ಸೆಡ್ ಹೌದಾ ಸರಿ ಫಸ್ಟು ನಿಮ್ಗೆ ನನ್ನ ಬಗ್ಗೆ ಏನು ಗೊತ್ತು? ಇಲ್ಲ ನಂಗೆ ಗೊತ್ತು ನೀವು ಡೈರೆಕ್ಟ್ರು ಅದು ಇದು. ಹೌದಾ ಓಕೆ ಸರಿ ನಾನು ಆಮೇಲೆ ಮಾತಾಡ್ತೀನಿ ಇದ್ರ ಬಗ್ಗೆ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದ್ಬಿಟ್ಟು ನಮ್ಮ ತಾಯಿಗೆ ಹೇಳಿದ್ರು, ಅದೇ ನಾನು ಮದುವೆ ಆಗಬೇಕು ಅಂತಿದ್ದೀನಿ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಾವಿಬ್ರು ಮದುವೆ ಆಗ್ತೀವಿ ಅಂತ. ಅದಕ್ಕೆ ಆ್ಯಕ್ಚುಲಿ ಕಲ್ಚರ್ ಅಂದೇನಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ಯಾರೇ ಆಗಲಿ ಸೊ ಲವ್ ಮಾಡ್ತೀರಿ, ಲವ್ ಮಾಡಾದ್ಮೇಲೆ ಎಲ್ಲೋ ಅಪ್ಪ ಅಮ್ಮ ಗೊತ್ತಿಲ್ದಂಗೆ ಕರ್ಕೊಂಡೋಗಿ ಎಲ್ಲ ಮದುವೆ ಆಗ್ಬಿಡ್ತೀರಿ. ಅದು ಆ ಕೆಲಸಕ್ಕಿಂತ ದ ಬೆಸ್ಟ್ ಕೆಲಸ ನಾನು ಮಾಡಿರೋದು ಏನಕ್ಕಪ್ಪ ಅಂದರೆ ಲವ್ ಮಾಡಿಬಿಟ್ಟು ಸೊ ನಾವೆಲ್ಲ ಕದ್ದು ಮುಚ್ಚಿ ಏನು ಓಡಾಡಿಲ್ಲಪ್ಪ, ಹೇಳ್ಬಿಟ್ಟು ಓಡಾಡಿದ್ದು. ಸೊ ಕೊನೆಗೆ ಬಂದು ಸೊ ಮನೇಲಿ ಕೇಳಿ ಸೊ ಮದುವೆ ಆಗ್ತಿದ್ದು ಕೇಳಿ ಒಪ್ಪಿಸಿ ಆಮೇಲೆ ನಾವು ಆ್ಯಕ್ಚುಲಿ ಮದುವೆ ಆಗಿದ್ದೆ ವಿನಃ ಸದ್ಯ ಕದ್ದು ಮುಚ್ಚಿ ಏನು ಓಡೋಗಲಿಲ್ಲ. ನಮ್ಮ ತಾಯಿ ಹತ್ರ ಮಾತಾಡಿ ಹೋದ್ಮೇಲೆ ಅವ್ರ ತಾಯಿ ಅವ್ರ ತಾಯಿ ಅವ್ರ ಅಕ್ಕ ತಂಗಿರಿಗೆಲ್ಲ ಕರ್ಕೊಂಬಂದ್ಬಿಟ್ಟು ನನ್ನ ಮೀಟ್ ಮಾಡಿಸಿದ್ರು. ಮೀಟ್ ಮಾಡಿಸಿ ಅವ್ರ ತಾಯಿ ಪಾಪ ಅವ್ರೇನು ಹೇಳಲ್ಲ, ಅವ್ರೇನು ಹೇಳಲೂ ಇಲ್ಲ. ಅವರು ಫಸ್ಟ್ ನಾವು ಎಂಗೇಜ್ಮೆಂಟ್ ಆಗೋಣ ಅಂತ ಡಿಸೈಡ್ ಮಾಡಿದ್ವಿ, ಯಾಕಂದರೆ ನನಗೆ ನನ್ನ ಪ್ರಾಜೆಕ್ಟ್ಸ್ ಮುಗಿಸ್ಬೇಕಾಗಿತ್ತು ಆ್ಯಂಡ್ ವಿ ನೀಡೆಡ್ ಟೈಮ್ ಟು ನೋ ಈಚ್ ಅದರ್. ಸೊ ಫಸ್ಟ್ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಯಿತು ಮಾರ್ಚ್ 16th ಅಂತ. ಅಷ್ಟರಲ್ಲಿ ಯಾರಿಗೂ ಇನ್ನೂ ಹೇಳಿರಲಿಲ್ಲ ನಾವು ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ ಅದು ಇದು. ನಾನು ಇನ್ನೂ ಅವ್ರ ಇಡೀ ಫ್ಯಾಮ್ಲಿಗೂ ನೋಡಿರಲಿಲ್ಲ, ಅವ್ರ ತಮ್ಮಂಗಂತೂ ನೋಡೇ ಇರಲಿಲ್ಲ, ನಾನು ಎಂಗೇಜ್ಮೆಂಟ್ ದಿವಸನೇ ನೋಡಿದ್ದು. ಬಟ್ ಹೇಗೋ ಎಲ್ಲರಿಗೂ ಗೊತ್ತಾಗ್ಬಿಟ್ಟು ಪ್ರೆಸ್ ಅವ್ರು ಇರಲಿ ಇಲ್ಲ ಟಿ ವಿ ಚಾನಲ್ ಎಲ್ಲರೂ ಹಾಕ್ಬಿಟ್ಟಿದ್ರು ರಕ್ಷಿತಾ ಪ್ರೇಮ್ ಎಂಗೇಜ್ಮೆಂಟ್ ಆಗ್ತಾ ಇದ್ದಾರೆ ಹಾಗೆ ಹೀಗೆ ಅಂದ್ಬಿಟ್ಟು. ಆ್ಯಂಡ್ ಯಾ ಅದಾದಮೇಲೆ ವಿ ವೆಂಟ್ ಶಾಪಿಂಗ್ ಫಾರ್ ದ ವೆಡ್ಡಿಂಗ್, ವಿ ವೆಂಟ್ ಟು ಚೆನ್ನೈ, ವಿ ಹ್ಯಾಡ್ ಟು ಪಿಕ್ ಅಪ್ ಸಾರೀಸ್ ಎಲ್ಲ ಫ್ಯಾಮ್ಲಿ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಸಾರೀಸ್ ಪಿಕ್ ಮಾಡಬೇಕಾಗಿತ್ತು. ಆ್ಯಂಡ್ ಆ್ಯಕ್ಚುಲಿ ನನ್ನ ಮದುವೆಯಲ್ಲಿ ನನಗೆ ಕಂಪ್ಲೀಟಾಗಿ ನಂಗೆ ಜ್ಞಾಪಕ ಇರೋದು ನನ್ನ ಶಾಪಿಂಗ್ ಮಾತ್ರ. ಯಾಕಂದರೆ ಅದು ಮಾತ್ರ ನಾನು ಆರಾಮಾಗೆ ಟೆನ್ಷನ್ ಇಲ್ಲದೇನೆ ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ದುಡ್ಡು ಖರ್ಚು ಮಾಡೋ ವಿಷಯಗಳನ್ನು ಚೆನ್ನಾಗಿ ಮಾಡಿಸ್ತಾರೆ. ಬಟ್ ಅಂದರೆ ಇಟ್ ವಾಸ್ ಅ ನೈಸ್ ಫೀಲಿಂಗ್. ಚೆನ್ನೈ ಹೋಗಿದ್ವಿ ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮನೇಲಿ ಯಾವ ಥರ ಕಲ್ಚರಲ್ಲಿ ಮಾಡ್ತಾರೆ ಅದೇ ಥರ ಎಲ್ಲ ನಮ್ಮ ಮನೇಲೂ ಆಯಿತು. La 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 la